ದರ ಏರಿಸ್ಕೊಳ್ತಾರೆ, ಹೋಗ್ತಾರೆ, ಸುಮ್ಮನಿದ್ದು. ಮತ್ತು ಕನ್ನಡ ಅವರು ಬೇಕಾಗಿಲ್ಲ. ಅವ್ರು ಯಾರೋ ಆ MDಗಳು ಬರ್ತಾರೆ, ದಿನಕ್ಕೊಬ್ಬ, ಮದ್ರಾಸಿಂದ ಒಬ್ಬ ಬರ್ತಾನೆ, ಆಂಧ್ರದ ಒಬ್ಬ ಬರ್ತಾನೆ, ಡೆಲ್ಲಿಯಿಂದ ಒಬ್ಬ ಬರ್ತಾನೆ. ಕನ್ನಡ ಗೊತ್ತಿಲ್ಲ, ಅಲ್ಲಿ ಕನ್ನಡ ಭಾಷೆ ನಾಮಫಲಕಗಳು ಸರಿಯಾಗಿಲ್ಲ, ಅಕ್ಷರ ಗೊತ್ತಿಲ್ಲ, ಕನ್ನಡ ಅಂದರೆ ಎನ್ನಡ ಅಂತ ಬರೀತಾರೆ, ಒಂದು ಗೊತ್ತಿಲ್ಲ ಅವ್ರಿಗೆ. ಇದು ದರಿದ್ರ. ನಾವು ಬೀದಿಗೆ ಇಳಿತಾ ಇದ್ದೀವಿ ಈಗ. ಮೆಟ್ರೋ ಇದು ಇವರು BJPಯವ್ರೂ ದರೋಡೆಕೋರರು, ಕಾಂಗ್ರೆಸ್ನವ್ರೂ ದರೋಡೆಕೋರರು, ಅದಲ್ಲೇನು ಅನುಮಾನ ಪಡಬೇಡಿ. ಒಂದು ಇಂಚು ಹಿಂದೆ ಮುಂದಿಲ್ಲ. ಈಗ ನಾವು ಈ ಸಂದರ್ಭದಲ್ಲಿ ಕನ್ನಡ ಚಳುವಳಿಗಾರರು ಬೀದಿಗಿಳಿಬೇಕಾಗಿದೆ. ನಾವು ಮಾರ್ಚ್ 7ನೇ ತಾರೀಕು ಬೆಂಗಳೂರು ಸಂಪೂರ್ಣ ಮೆಟ್ರೋ ನಿಲ್ಲಿಸೋ ಮೂಲಕ, ಶಾಂತಿಯುತವಾಗಿ ನಿಲ್ಲಿಸೋ ಮೂಲಕ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅಷ್ಟರೊಳಗೆ ಅವರು ದರ ಕಾಯಂ ಆಗಿ ನಾವು ಹಿಂದೆ ಪಡೆದಿದ್ದೀವಿ ಅಂಥೇಳಿ ಈಗ ತಾತ್ಕಾಲಿಕವಾಗಿ ಪಡೆದಿದ್ದಾರೆ. ಕಾಯಂ ಆಗಿ ಪಡೆದಿದ್ದೀವಿ ಅಂತ ಹೇಳಿದ್ರೆ ಆಗ ನಾವು ಮಾತಾಡ್ತೀವಿ. ಮತ್ತು ಈ ಮಧ್ಯ ನಾನು ಮೆಟ್ರೋ ನಾನೇ ಪ್ರಯಾಣ ಮಾಡ್ತೀನಿ. 2 ದಿವಸಕ್ಕೊಂದು ಸಾರಿ ಎಲ್ಲ ಕಡೆ ಪ್ರಯಾಣ ಮಾಡಿ ಅವರ ಮೆಟ್ರೋ ಪ್ರಯಾಣಿಕರ ಪರಿಸ್ಥಿತಿ, ಅವರ ನೋವು ಅರಿವನ್ನು ನಾನು ಅರಿತುಕೊಂಡು ಮೆಟ್ರೋ ಬೆಂಗಳೂರಿನಲ್ಲಿ ರೇಟ್ ಜಾಸ್ತಿ, ಆಂಧ್ರದಲ್ಲಿಲ್ಲ, ಬೇರೆ ಬೇರೆ ರಾಜ್ಯದಲ್ಲಿಲ್ಲ, ಇಲ್ಲಿ ಮಾತ್ರ ಸಿಕ್ಕಾಬಟ್ಟೆ ಏರಿಸ್ತಾರೆ. ಕೇಳೋರಿಲ್ಲ, ಹೇಳೋರಿಲ್ಲ. ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳು ರಾಜಕಾರಣ ಮಾಡ್ತಾ ಇದ್ದಾರೆ. ಅವರಿಗೆ ಗೌರವವಾಗಿ ಆತ್ಮ ಮುಟ್ಟು ನೋಡ್ಕೊಳ್ಬೇಕು. ಅವರು ಪಾರ್ಲಿಮೆಂಟ್ಲಿದ್ದಾರೆ. ಈ ರಾಜ್ಯದ ಸಮಸ್ಯೆಗಳು ಏನು ಅನ್ನೋದ ಇವತ್ತವರೆಗೆ ಒಬ್ಬ ಪ್ರಾಮಾಣಿಕವಾಗಿ ಹೋರಾಟ ಮಾಡಲಿಲ್ಲ. ಬೆಂಗಳೂರು ಸದಸ್ಯರಾಗಲಿ, ಹೊರಗಡೆ ಸದಸ್ಯರಾಗಲಿ, ಕರ್ನಾಟಕಕ್ಕಾಗಿರುವ ಅನ್ಯಾಯದ ಬಗ್ಗೆ ಒಬ್ಬರು ದನಿ ಎತ್ತಲಿಲ್ಲ. ಪಾರ್ಲಿಮೆಂಟಿನ ಮುಂದೆ ಸತ್ಯಾಗ್ರಹ ಮಾಡಲಿಲ್ಲ, ಗಲಾಟೆ ಮಾಡಲಿಲ್ಲ, ಪ್ರಧಾನಿ ಮುಂದೆ ಧರಣ ಮಾಡಲಿಲ್ಲ, ಪಾರ್ಲಿಮೆಂಟ್ ಒಳಗೆ ಕಪ್ಪು ಬಾವುಟ ಹಿಡಿಲಿಲ್ಲ. ಬೇರೆ ರಾಜ್ಯದವರು ಶಕ್ತಿಯುತವಾಗಿ ಹೋರಾಟ ಮಾಡ್ತಾವ್ರೆ. ನಮ್ಮವರು ಕಂಪ್ಲೀಟ್ ಹೈಕಮಾಂಡನ ಗುಲಾಮರಾಗಿದ್ದಾರೆ. ಹಿಂದಿ ಗುಲಾಮರಾಗಿದ್ದಾರೆ, ಡೆಲ್ಲಿ ಗುಲಾಮರಾಗಿದ್ದಾರೆ. ನಾವು ತೀವ್ರವಾಗಿ ಹೋರಾಟ ಮಾಡಬೇಕಾಗಿದೆ. ಇದ್ರ ಜೊತೆಗೆ ಬೆಂಗಳೂರಲ್ಲಿ ನಡೆಯುವ ಚುನಾವಣೆ, ಮುಂದಿನ ಚುನಾವಣೆಯಲ್ಲಿ ಬೆಂಗಳೂರಿಗಾಗಿ, ಬೆಂಗಳೂರಿನ ಅಭಿವೃದ್ಧಿಗಾಗಿ, ಬೆಂಗಳೂರಿನಲ್ಲಿ ಕನ್ನಡಿಗರನ್ನು ಉಳಿಸುವುದಕ್ಕಾಗಿ ಇಡೀ ಎಲ್ಲ ಕ್ಷೇತ್ರದಲ್ಲೂ ಕನ್ನಡ ಚಳವಳಿಗಾರರು ಸ್ಪರ್ಧೆ ಮಾಡ್ತೀವಿ. ಕನಿಷ್ಠ ನಮಗೆ 100 ಬೇಕಾಗಿಲ್ಲ, 10 ಜನ ಗೆದ್ದರೆ ಸಾಕು. ಇಡೀ ಸಭೆಯಲ್ಲಿ ರಾಜ್ಯದ ಮತ್ತು ಕನ್ನಡಿಗರ ಸಮಸ್ಯೆ ಬಗ್ಗೆ ತೀವ್ರವಾಗಿ ಹೋರಾಟವನ್ನು ಮಾಡ್ತೇವೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಬಹಳ ಗಂಭೀರವಾದಂಥ ಪರಿಸ್ಥಿತಿ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಜಾಹೀರಾತು ಮೂಲಕ ದುರ್ಬಳಕೆ ಆಗ್ತಾ ಇದೆ. ಅದೊಂದೇ ಅಲ್ಲ, ಗೂಡ್ಸೆ ಹುತಾತ್ಮ ಅಂಥೇಳಿ ಅವನ್ನ ಬೆಂಬಲಿಸ್ತಾ ಇದ್ದಾರೆ. ಇದು RSS ಅವ್ರದ್ದು, BJPಯವರ ಹುನ್ನಾರ. ಇದು ಭಾಳ ಗಾಂಧಿಯ ತತ್ವ ಸಿದ್ಧಾಂತಗಳಿಗೆ, ಗಾಂಧಿಯವರಿಗೆ, ರಾಷ್ಟ್ರಪಿತನಿಗೆ ಮಾಡಿದಂಥ ಅಪಮಾನ. ಮೊದಲು RSS ಅವರು ತಮ್ಮ ದೊಣ್ಣೆಗಳನ್ನು ಬೀಸಾಕಿ ಬರೀ ಕೈಕಾಲಿನಲ್ಲಿ ನಡಿಬೇಕು. ದೊಣ್ಣೆ ಯಾಕೆ ಅವರಿಗೆ? ಕಾರಣ ಏನು? ದೊಣ್ಣೆ ಯಾರಿಗೆ? ಏನು ಸಂಕೇತ? ಯಾರನ್ನು ಹೊಡೆಯೋದಕ್ಕೆ ದೊಣ್ಣೆ? ಮಹಾತ್ಮ ಗಾಂಧೀಜಿಯವರ ದೊಣ್ಣೆಯ ಬಗ್ಗೆ ಮಾತನಾಡ್ತೀರಿ, ಅವರ ಬಗ್ಗೆ ಇದು ಮಾಡ್ತೀರಿ. ಹುಷಾರ್,
ಮಹಾತ್ಮ ಗಾಂಧಿ ಈ ದೇಶದ ದೇವರು. ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಕರ್ನಾಟಕ ಉದ್ದಗಲಕ್ಕೂ ನಾವು ಪ್ರಾಮಾಣಿಕವಾದಂಥ ಹೋರಾಟವನ್ನು ಮಾಡ್ತೇವೆ.